स्वागत है आपका बी न्यूज़ नेशन में। मैं हूं आबिद हुसैन शेख। बीजापुर को ग्रीन जोन में लाने की अपील एसपी अनुपम अग्रवाल। बीजापुर जिला पुलिस वरिष्ठ अधिकारी अनुपम अग्रवाल ने सीलडाउन वाले इलाके रेड जोन से जनता से विनती की है कि बीजापुर में 41 कोरोना पॉजिटिव मामलों से रेड जोन में आ चुका है। इसकी दवा अब तक बनी नहीं। इसका इलाज सिर्फ दूरियां बढ़ाने और घर पर रहने से मुमकिन है। तब तक बीजापुर में हर गतिविधियों पर पाबंदी रहेगी जब तक ये रेड जोन कोरोना के 0 केसेस के आने पर ही ये ग्रीन जोन बनेगा। ये सिर्फ जनता और आप सबके सहयोग से हो सकता है, कहा एसपी अग्रवाल जी ने। ಬಿಜಾಪುರ ಪೊಲೀಸ್ ಪರವಾಗಿ ಒಂದು ವಿನಂತಿ ಇದೆ. ನಮ್ಮೆಲ್ಲರಿಗೂ ಗೊತ್ತಿದೆ ದಟ್ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 41 ಪ್ರಕರಣ ದಾಖಲಾಗಿದೆ ಕೊರೋನಾ ಸಂಬಂಧಪಟ್ಟ. ಈ ಕಾರಣದಿಂದ ನಮ್ಮ ಜಿಲ್ಲೆ ಈಗ ಕರ್ನಾಟಕ ರಾಜ್ಯದಲ್ಲಿ ರೆಡ್ ಝೋನಲ್ಲಿ ಬಂದಿದೆ. ರೆಡ್ ಝೋನ್ ಮೀನಿಂಗ್ ಈಗ ಈ ಜಿಲ್ಲೆಯಲ್ಲಿ ಯಾವುದೂ ಮೂವ್ಮೆಂಟ್ ಮತ್ತು ಯಾವುದು ಚಟುವಟಿಕೆ ಪರ್ಮಿಷನ್ ಇರೋದಿಲ್ಲ. ಈ ಕೇಸಸ್ ಯಾವಾಗ 0 ತನಕ ಬರಲ್ಲ ಮತ್ತು ಇದು 15 ದಿವಸ 20 ದಿವಸ ದಾಟೋದವರೆಗೆ ನಮ್ಮ ಜಿಲ್ಲೆ ರೆಡ್ ಝೋನಲ್ಲಿ ಇರ್ತದೆ. ಆವಾಗ ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲಿ ನಿರ್ಬಂಧ ಇರ್ತದೆ ಮತ್ತು ಜನಸಾಮಾನ್ಯವಾಗಿದ್ದು ಮೂವ್ಮೆಂಟ್ ಇರೋದಿಲ್ಲ. ಸೊ ಈ ಕೊರೋನಾದಿಂದ ಮುಕ್ತಿಗೆ ಒಂದೇ ಒಂದು ಸೊಲ್ಯೂಷನ್ ಇದೆ, ಅದು ತಮ್ಮೆಲ್ಲರದು ಸಹಕಾರ. ತಾವು ಮನೆಯಲ್ಲಿ ಇರಬೇಕು ಮತ್ತು ಮನೆಯಿಂದ ಅನಾಹುತಿಗೆ ಆಚೆ ಬರಬಾರ್ದು. ಯಾಕೆಂದರೆ ಇದರದ್ದು ಸೊಲ್ಯೂಷನ್ ಯಾವುದೂ ಇಲ್ಲ, ವ್ಯಾಕ್ಸಿನ್ ಯಾವುದೂ ಇಲ್ಲ. ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಮತ್ತು ಪರಸ್ಪರ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಬೇಕು. ಸೊ ತಾವು ಅಲ್ಲಿ ಮನೆ ಇದ್ದರೆ ನಾವು ರೆಡ್ ಝೋನಿಂದ ಆಚೆ ಬರ್ತೀವಿ ಮತ್ತು ಆವಾಗ ಜನಸಾಮಾನ್ಯದ ಆ್ಯಕ್ಟಿವಿಟಿ ಮತ್ತೆ ಚಾಲೂ ಆಗ್ತದೆ. ಅಲ್ಲಿವರೆಗೆ ನಾವು ರೆಡ್ ಝೋನಲ್ಲಿ ಇರ್ತೀವಿ. ಸೊ ನಮ್ಮೆಲ್ಲರಿಗೆ ನೀವು ಸಹಕಾರ ಕೊಡಬೇಕು ಮತ್ತು ಮನೆಯಲ್ಲಿರಬೇಕು ಮತ್ತು ಸೇಫ್ ಇರಬೇಕು. और खबरों के लिए देखते रहिए बी न्यूज़ नेशन।